ನಾಗರಾಜ್ ಅಂತ ಸುಮಾರು ನಾನು ಒಂದು 15 ವರ್ಷಗಳಿಂದ ನಾನು ಸೇವೆ ಮಾಡ್ತಾ ಇದ್ದೀನಿ ಇಲ್ಲಿ. 15 ವರ್ಷದಲ್ಲಿ ಈ ಒಂದು ಸಾಲಿಗ್ರಾಮ ಇಲ್ಲಿಗೆ ಬಂತು. ಆ ದೇವಸ್ಥಾನಕ್ಕೆ ಬಂದಾಗಲಿಂದನೂ ಕೂಡ ಇದು ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ. ಶನಿವಾರ ಮಹಾಭಿಷೇಕ ಆಗುತ್ತೆ, ಮಂಗಳವಾರ ಮಹಾಭಿಷೇಕ ಆಗುತ್ತೆ. 2 ದಿವಸ, ವಾರಕ್ಕೆ 2 ದಿವಸ ಮಹಾಭಿಷೇಕ ಆಗುತ್ತೆ. ಶನಿವಾರ ಸಮಾನವಾಗಿ ಬೆಣ್ಣೆ ಅಲಂಕಾರ ಇರುತ್ತೆ. ಇದಲ್ಲದೇ ಏನಾದರೂ ಸೇವಾಕರ್ತರು ಏನಾದರೂ ಸೇವೆಗಳು ಮಾಡಿಸಿದ್ರೆ ಅಲಂಕಾರ ಇತ್ಯಾದಿಗಳು ಬೇರೆ ಸೇವೆಗಳು ಆಗುತ್ತೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಈ ಪ್ರಶ್ನೆ ಕೇಳೋದು ಒಂದು ವಿಶೇಷ. ಅದರಿಂದ ದೇವಸ್ಥಾನಕ್ಕೆ ಬಹುಶಃ ಜಾಸ್ತಿ ಜನ ಜಾಸ್ತಿ ಬಹುಶಃ ವೃದ್ಧಿ ಆಗ್ತಾ ಇದೆ ದೇವಸ್ಥಾನ. ಪ್ರಶ್ನೆ ಕೇಳೋದು ಅಂದರೆ ಈ ಸಾಲಿಗ್ರಾಮವನ್ನು ತಗೊಂಬಂದು ಇಲ್ಲಿ ಇಡ್ತೀವಿ. ಒಳಗಡೆಯಿಂದ ಪೂಜೆ ಮಾಡಿ ಬೆಳಗ್ಗೆ 6:30 ಹಿಡಿದು ಮಧ್ಯಾಹ್ನ 10:30 ತನಕ ಇರುತ್ತೆ. ಅಲ್ಲಿನ ತನಕ ಟೋಕನ್ ಕೊಡ್ತೀವಿ. 11:30 ತನಕ ದೇವಸ್ಥಾನ ಇರುತ್ತೆ. 10:30ಗೆ ಟೋಕನ್ ಕೊಡೋದು ಕ್ಲೋಸ್ ಮಾಡ್ತೀವಿ. ಟೋಕನ್ ತೊಗೊಂಡವರು ಒಬ್ಬೊಬ್ಬರನ್ನಾಗಿ ಕೂಗ್ತೇವೆ ನಾವು, ಬನ್ನಿ ಅಂತ. ಆ ನಂಬರ್ ಪ್ರಕಾರ ಕೂಗ್ತೇವೆ. ಅವ್ರು ಬಂದು ಕೂತ್ಕೊಳ್ತಾರೆ, ನಮಸ್ಕಾರ ಮಾಡಿ ಅವ್ರ ಮನೆ ದೇವ್ರ ಪ್ರಾರ್ಥನೆ ಮಾಡಿ ಕೂತ್ಕೊಂಡು ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ನಿಮ್ಮ ಬಲಗಡೆಯಿಂದ ತಿರ್ಸ್ಬೇಕು, ನನ್ನ ಬಲಗೈ ಕಡೆಯಿಂದ ತಿರ್ಸಪ್ಪ ಅಂತ ಪ್ರಾರ್ಥನೆ ಕೇಳ್ಕೊಳ್ಳಿ ಅಂತ ಹೇಳ್ತೀವಿ. ಅದು ಅದೇ ಥರ ಆಗುತ್ತೆ. ಅದೇ ಥರ ಆದಾಗ ಆ ಕೆಲಸನೂ ಆಗುತ್ತೆ. ಹಾಗಾಗಲಿಲ್ಲ ಅಂದರೆ ಅದು ಎಡಗಡೆ ತಿರುಗಿದ್ರೆ ಅದು ಆ ಕಡೆ ಕೇಳ್ಕೊಂಡಿರಲ್ಲ, ಅವರು ಆ ಕಡೆ ತಿರುಗಿದ್ರೆ ಆ ಕೆಲಸ ಆಗಲ್ಲ ಅಂತ. ಒಂದು ಪ್ರಶ್ನೆ ಈ ಥರ ಆದಮೇಲೆ ಇನ್ನೂ 1, 2, 3 ಅವರು ಎಷ್ಟೋ ಪ್ರಶ್ನೆಗಳು ಕುರಿತು ಕೇಳ್ತಾರೋ ಆ ಪ್ರಶ್ನೆ ಆಗುತ್ತೆ. ಯಾವ ದಿಕ್ಕಲ್ಲಿ ಕೆಲಸ ಆಗಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದು ಕೂಡ ಆಗುತ್ತೆ. ಯಾವ ದಿಕ್ಕಲ್ಲಿ ಅಂದರೆ ಆ ಫೇಸಲ್ಲಿ ಹೋಗಿ ನಿಂತ್ಕೊಡ್ತಾರೆ. ಪೂರ್ವನೋ ಪಶ್ಚಿಮನೋ ಯಾವುದೋ ಮೂಲೆ ದಿಕ್ಕುಗಳೋ ಯಾವುದೋ ಒಂದು ದಿಕ್ಕಲ್ಲಿ ನಿಂತ್ಕೊಳ್ತಾರೆ. ಆ ದಿಕ್ಕಲ್ಲಿ ಕೆಲಸ ಆಗ್ಬೋದು ಅನ್ನೋ ಒಂದು ಅಭಿಪ್ರಾಯ ಬರುತ್ತೆ. ಆ ಥರನೂ ಆಗುತ್ತೆ. ಅದೊಂದು ಆಗುತ್ತೆ. ಆಮೇಲೆ ಯಾವ ಟೈಮಲ್ಲಿ ಕೆಲಸ ಆಗಬೇಕು ಅನ್ನೋದೊಂದು ಪ್ರಶ್ನೆ ಬರುತ್ತೆ ಮನಸ್ಸಲ್ಲಿ. ಇದು ಯಾವಾಗ ಆಗುತ್ತೆ, ವಾಸ ಆಗುತ್ತೆ ಅಂತ ಏನೋ ಬಂದುಬಿಟ್ಟಿದೆ, ಒಳ್ಳೆಯದಾಗುತ್ತೆ ಅಂತ. ಇದು ಯಾವಾಗ ಆಗುತ್ತೆ ಅನ್ನೋದೊಂದು ಇರುತ್ತೆ. ಅದು 1 ಗಂಟೆಯಲ್ಲೋ ಅಥವಾ 1 ವರ್ಷದಲ್ಲೋ ಅಥವಾ 1 ವಾರದಲ್ಲೋ ಏನು ಟೈಮ್ ಕೇಳ್ತಾರೋ ಅದು ಮನಸ್ಸಲ್ಲಿ ಏನು ಪ್ರಾರ್ಥನೆ ಮಾಡಿ ಇಟ್ಕೊಂಡಿರ್ತಾರೆ. 1 ಗಂಟೆಯಲ್ಲಿ ಆಗಬೇಕು ಅಂದರೆ ಎಷ್ಟು ಗಂಟೆಯಲ್ಲಿ ಆಗುತ್ತೆ ಅಂತ ಕೇಳೋದು. ಹೀಗೆ ಎಷ್ಟು ಕಾಲದಲ್ಲಿ ಆಗುತ್ತೆ ಅಂತ ಕೇಳಬೇಕು. 1 ತಿಂಗಳಲ್ಲಿ ಆಗುತ್ತಾ ಅಂತ ಕೇಳೋ ಹಾಗಿಲ್ಲ, ಅಥವಾ 2 ತಿಂಗಳಲ್ಲಿ ಆಗುತ್ತೆ ಅಂತ ಕೇಳಲ್ಲ. ಎಷ್ಟು ತಿಂಗಳಲ್ಲಿ ಆಗುತ್ತೆ ಅಂತ ಕೇಳಬೇಕು. ವರ್ಷದಲ್ಲಾದರೆ ಎಷ್ಟು ವರ್ಷದಲ್ಲಿ ಆಗುತ್ತೆ ಅಂತ ಕೇಳಬೇಕು. ಅವ್ರು ಕೊಡೋದು ಎಷ್ಟು ವರ್ಷನೋ, 1 ವರ್ಷ ಇರ್ಬೋದು, ಅದು ಬೇರೆ ವಿಷಯ. 1 ವರ್ಷನೋ 2 ವರ್ಷನೋ ಎಷ್ಟೋ ಕೊಡ್ತಾರೆ. ಆದರೆ ನಾವು ಕೇಳೋದು ಎಷ್ಟು ಕಾಲ ಅಂತ ನಾವೇ ಕೇಳ್ಕೋಬೇಕು. ಆ ಕಾಲ ಯಾವುದನ್ನು ಕೇಳಿರ್ತಾರೋ ವರ್ಷದಲ್ಲಿ ಅದನ್ನು ವರ್ಷ ಅಂತ ತಿಳ್ಕೊಬೇಕು. ಗಂಟೆಯಲ್ಲಿ ಕೇಳಿದ್ರೆ ಗಂಟೆ ಅಂತ ತಿಳ್ಕೊಬೇಕು, ಅಥವಾ ದಿವಸದಲ್ಲಿ ಕೇಳಿದ್ರೆ ದಿವಸ ಅಂತ ತಿಳ್ಕೊಬೇಕು. ಅದು ಅಷ್ಟು ದಿವಸದಲ್ಲಿ ಕೆಲಸಗಳಾಗತ್ತೆ. ಯಾವುದಾದ್ರೂ ಪದಾರ್ಥ ಕಳೆದೋಗಿದ್ದರೆ ಪದಾರ್ಥ ಸಿಕ್ಕತ್ತಾ ಇಲ್ವ ಅಂತ ಕೇಳೋದು ಬರ್ತಾರೆ. ಎಷ್ಟೋ ಜನ ಚಿನ್ನ ಅದು ಇದು ಕಳೆದೋಗಿರುತ್ತೆ. ಆ ಪದಾರ್ಥ ಸಿಕ್ಕೋದಕ್ಕೂ ಅದೇ ಥರನೇ. ಯಾವ ಕಡೆ ಬಲಗಡೆ ಅಥವಾ ಎಡಗಡೆ ಅವ್ರಿಗೆ ಇಷ್ಟ ಬಂದ ಕಡೆ ಕೇಳ್ಬೋದು. ಗೊತ್ತಿರೋರು ಯಾವುದೋ ಒಂದು ಕಡೆ ಈ ಕಡೆ ಕೇಳ್ತಾರೆ, ಬಲಗಡೆ ಕೇಳ್ತಾರೆ ಅಥವಾ ಎಡಗಡೆ ಕೇಳ್ತಾರೆ, ಯಾವುದೋ ಒಂದು ಕಡೆ ಕೇಳಿರ್ತಾರೆ. ಆ ಕೇಳಿದ ಕಡೆ ಅವರಿಗೆ ಪ್ರಸಾದ ಆದರೆ ಒಳ್ಳೆಯದಾದ ತಿರುಗಿದ್ರೆ ಗಂಟಿತ ಅದು ಸಿಕ್ಕತ್ತೆ. ಆ ಥರ ಎಷ್ಟೋ ಉದಾಹರಣೆಗಳು ಇವೆ. ಭಕ್ತಾದಿಗಳು ಬರೋದಕ್ಕೆ ಭಾಳ ಲೇಟಾಗಿ ಬರ್ತಾರೆ ಕೆಲವರು. ಇನ್ನೇನು ಬಾಗಿಲು ಹಾಕಬೇಕು ಆ ಟೈಮಲ್ಲಿ ಬರಬಾರ್ದು. ಸಾಧಕಷ್ಟು ಬೆಳಗ್ಗೆ 6:30 ಹಿಡಿದು 10:30 ತನಕ ಟೋಕನ್ಗಳು ಸಿಗುತ್ತೆ. ಆಮೇಲೆ ಬಂದರೆ ಟೋಕನ್ ಕೊಡೋದು ಕಷ್ಟ ಆಗುತ್ತೆ. ಮತ್ತು ಸಂಜೆ ನಾವು 5:30ಗೆ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. 6 ಗಂಟೆಗೆಲ್ಲ ಟೋಕನ್ ಇಶ್ಯೂ ಮಾಡ್ತೀವಿ. 6ರಿಂದ 8 ಬಂದು ಭಕ್ತಾದಿಗಳು ಪ್ರಶ್ನೆ ಕೇಳೋದಿದ್ದರೆ ಕೇಳ್ಕೋಬೇಕು. ಅದರ ಮೇಲೆ ಬರಬಾರ್ದು. ಬಂದರೆ ನಮಗೆ ತೊಂದರೆ ಆಗುತ್ತೆ. ಸಾಯಂಕಾಲ ಆಗಲಿ ಮಧ್ಯಾಹ್ನ ಆಗಲಿ ನಮಗೂ ತೊಂದರೆ ಆಗುತ್ತೆ, ನಿಮಗೂ ತೊಂದರೆ ಆಗುತ್ತೆ. ಪ್ರಶ್ನೆ ಆಗಲ್ಲ ಅಂತ ಅಂದರೆ ನಾವು ಇಲ್ಲೇ ಇರಬೇಕಾಗತ್ತೆ. ಅದು ಸರಿ ಹೋಗೋದಿಲ್ಲ. ಅದಕ್ಕೆ ಟೈಮು ಬಹಳ ಇಂಪಾರ್ಟೆಂಟು. ಆ ಟೈಮನ್ನ ಮಿತಿ ಒಳಗಡೆ ಬರಬೇಕು ಅಂತ ಭಕ್ತಾದಿಗಳಲ್ಲಿ ಒಂದು ಪ್ರಾರ್ಥನೆ.